ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ದೇಶದ ಅತಿದೊಡ್ಡ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಮುಂದಿನ ತಿಂಗಳು ಅಂದರೆ ಜೂನ್ 15ನೇ ತಾರೀಕಿನಂದು ದೇಶಾದ್ಯಂತ ನಡೆಯಲಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಇದಕ್ಕಾಗಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನೀಟ್ ಪರೀಕ್ಷೆ ಬರೆದವರು ರ್ಯಾಂಕ್ ಪಡೆದು MBBS, ಡೆಂಟಲ್, BSc ನರ್ಸಿಂಗ್, BAMS, BHMS, BUMS, BSMS ಕೋರ್ಸ್ಗೆ ಪ್ರವೇಶವನ್ನು ಪಡಿಬಹುದು. ಡಾಕ್ಟರ್ ಆಗಬೇಕು ಎಂಬುದು ಎಷ್ಟೋ ಅಭ್ಯರ್ಥಿಗಳ ಕನಸು. ಇವರ ಮೊದಲ ಆದ್ಯತೆ ಸರ್ಕಾರಿ ವೈದ್ಯಕೀಯ ಕಾಲೇಜು. ಕಾರಣ, ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ MBBSನ ಫೀಸು ಭಾಳ ಕಡಿಮೆ ಇರುತ್ತೆ. ಕೇವಲ 1.25 ಲಕ್ಷ ರೂಪಾಯಿನಲ್ಲಿ ಕಡಿಮೆ ಹಣದಲ್ಲಿ ಇಲ್ಲಿ MBBS ಸೀಟನ್ನು ಪಡಿಬೋದು. ದೇಶದಲ್ಲಿ ಸದ್ಯ 1,18,190 MBBS ಸೀಟ್ಗಳಿವೆ. ಈ ಪೈಕಿ 60,124 ಸೀಟ್ಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲೇ ಇವೆ. ಅದರಲ್ಲೂ 50,000 ಸೀಟ್ಗಳಿಗೆ ಮಾತ್ರ ಕಡಿಮೆ ಫೀಸ್ ಇದ್ದು ವಾರ್ಷಿಕ ಶುಲ್ಕ 1 ಲಕ್ಷ ರೂಪಾಯಿ ಇದೆ. ಉಳಿದ 10,000 ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಮತ್ತು NRI ಕೋಟಾಗಳ ಮೂಲಕ ಭರ್ತಿ ಮಾಡಲಾಗುತ್ತೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳ ಫೀಸು ವರ್ಷಕ್ಕೆ 10 ಲಕ್ಷದಿಂದ 25 ಲಕ್ಷ ರೂಪಾಯಿ ಇರಲಿದೆ. ಖಾಸಗಿ ಕಾಲೇಜುಗಳಲ್ಲಿ ಮೆಡಿಕಲ್ ಸೀಟ್ ಫೀಸು 30 ಲಕ್ಷದಿಂದ 1.25 ಕೋಟಿ ರೂಪಾಯಿವರೆಗೂ ಇದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವೈದ್ಯಕೀಯ ಕಾಲೇಜು ತೆರೆಯುತ್ತೆ. ವ್ಯಾಸಂಗಕ್ಕಾಗಿ ಪ್ರತಿ ವರ್ಷ 100 ಕೋಟಿ ರೂಪಾಯಿ ಬಜೆಟ್ ಬಿಡುಗಡೆ ಮಾಡಬೇಕು. ವಿದ್ಯಾರ್ಥಿಗಳನ್ನು MBBS ಪದವೀಧರನ್ನಾಗಿ ಮಾಡಲು ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಅದಕ್ಕಾಗಿ ಕಾಲೇಜುಗಳ ಸಂಖ್ಯೆ ಹೆಚ್ಚಿಸುವ ಜೊತೆಗೆ ವೆಚ್ಚವನ್ನು ಸರ್ಕಾರಿ, ಮ್ಯಾನೇಜ್ಮೆಂಟ್, NRI ಕೋಟಾದ ಸೀಟುಗಳಿಂದ ವಸೂಲಿ ಮಾಡುವುದು ಸರ್ಕಾರದ ಪ್ಲಾನ್ ಆಗಿದೆ. ಇಷ್ಟೇ ಅಲ್ಲ, ನೀಟ್ UGಯಲ್ಲೂ ತೀವ್ರ ಪೈಪೋಟಿ ಇದೆ. ಪ್ರತಿ ವರ್ಷ 25 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೀಟ್ UGಗೆ ನೋಂದಣಿ ಮಾಡಿಕೊಳ್ತಾರೆ. ಪರೀಕ್ಷೆ ಮೂಲಕ 19ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಒಂದು ಸೀಟಿಗೆ ಪೈಪೋಟಿ ನಡೆಸಬೇಕಾದಂತಹ ಪರಿಸ್ಥಿತಿ ಇದೆ. ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಮಾತ್ರ ಕೈಗೆಟುಕುವ ದರದಲ್ಲಿ MBBS ಸೀಟು ಸಿಗಲಿದೆ. ಇನ್ನು ಕರ್ನಾಟಕದ MBBS ಸೀಟ್ಗಳ ಬಗ್ಗೆ ಮಾತನಾಡೋದಾದರೆ, ಕರ್ನಾಟಕದಲ್ಲಿ ಗರಿಷ್ಠ 12,545 ಸೀಟ್ಗಳಿವೆ. ರಾಜ್ಯದಲ್ಲಿ ಒಟ್ಟಾರೆ 73 ವೈದ್ಯಕೀಯ ಕಾಲೇಜುಗಳಿವೆ. ಇಡೀ ದೇಶದಲ್ಲೇ ಸೀಟುಗಳ ಸಂಖ್ಯೆಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಸರ್ಕಾರಿ MBBS ಸೀಟ್ ಪಡೆಯಲು ಭಾರಿ ಪೈಪೋಟಿ ಇದ್ದು ಮ್ಯಾನೇಜ್ಮೆಂಟ್ ಸೀಟು 1.25 ಕೋಟಿ ರೂಪಾಯಿವರೆಗೂ ಕೂಡ ಖರ್ಚಾಗುತ್ತೆ. ಹಾಗಾಗಿ ಭಾರತೀಯ ವಿದ್ಯಾರ್ಥಿಗಳು MBBS ಮಾಡಲು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲೂ ರಷ್ಯಾದಲ್ಲೇ MBBS ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದರೆ ಕಡಿಮೆ ವೆಚ್ಚದಲ್ಲೇ ರಷ್ಯಾದಲ್ಲಿ MBBS ಅಧ್ಯಯನ ಮಾಡಲಿಕ್ಕೆ ಸಾಧ್ಯ. ಹೇಗೆ ಅಂತ ನೋಡೋದಾದರೆ, ನೀಟ್ UG ಸ್ಪರ್ಧೆ ಮತ್ತು ಹಲವು ಕಾರಣದಿಂದಾಗಿ ಪೋಷಕರು ತಮ್ಮ ಮಕ್ಕಳಿಗೆ ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಪೋಲ್ಯಾಂಡ್, ಚೆಕ್ ರಿಪಬ್ಲಿಕ್, ಹಂಗೇರಿ, ಆಸ್ಟ್ರಿಯಾ, ಸ್ಲೋವಾಕಿಯಾ, ಜಾರ್ಜಿಯಾದಂಥ ದೇಶಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದರಲ್ಲೂ ಇವರ ಮೊದಲ ಆದ್ಯತೆ ರಷ್ಯಾ. ಕಾರಣ, ರಷ್ಯಾ ಕೆಲವು ವರ್ಷಗಳಿಂದ ಕೈಗೆಟುಕುವ ದರದಲ್ಲಿ ವೈದ್ಯಕೀಯ ಶಿಕ್ಷಣ ನೀಡ್ತಾ ಬಂದಿದೆ. ವಿದ್ಯಾರ್ಥಿಗಳ ಜೀವನ ವೆಚ್ಚವೂ ಇಲ್ಲಿ ಕಡಿಮೆ ಇದೆ. ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾದಂತಹ ದೇಶಗಳಿಗೆ ಹೋಲಿಸಿದರೆ ರಷ್ಯಾ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಅರ್ಧದಷ್ಟು ವೆಚ್ಚದಲ್ಲಿ ಪಡಿಬೋದು. ಅಮೆರಿಕ, UK, ಆಸ್ಟ್ರೇಲಿಯಾದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯಲು ಸರಾಸರಿ ವಾರ್ಷಿಕ ಬೋಧನಾ ಶುಲ್ಕ ಸುಮಾರು 45,000ದಿಂದ 60,000 ಡಾಲರ್ಗಳಷ್ಟಿದೆ. ಆದರೆ ರಷ್ಯಾದಲ್ಲಿ ಮಾತ್ರ ವೈದ್ಯಕೀಯ ಶಿಕ್ಷಣವನ್ನು ವಾರ್ಷಿಕ ಭಾರತದ ಕರೆನ್ಸಿಯಲ್ಲಿ ಅಂದರೆ ಕೇವಲ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಡಿಬೋದು. ಇದಲ್ಲದೆ ವಸತಿ, ಆಹಾರದ ವೆಚ್ಚಗಳು ಕೂಡ ಪ್ರತ್ಯೇಕವಾಗಿಯೇ ಇರ್ತವೆ. ಭಾರತೀಯ ವಿದ್ಯಾರ್ಥಿಗಳು MBBS ಮಾಡಲು ವಿದೇಶಕ್ಕೆ ಹೋಗಲು ಭಾರತದಲ್ಲಿರುವ ದುಬಾರಿ ಫೀಸು ಮತ್ತು ನೀಟ್ UG ಸ್ಪರ್ಧೆ ಪ್ರಮುಖವಾಗಿ ಕಾರಣ ಆಗಿದೆ. ಹೀಗಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ MBBS ಅನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತೇಳಿ ರಷ್ಯಾಕ್ಕೆ ಹೋಗ್ತಾ ಇದ್ದಾರೆ. ರಷ್ಯಾದಲ್ಲಿ ಕಡಿಮೆ ವೆಚ್ಚದಲ್ಲೇ MBBS ಪದವಿಯನ್ನು ಪಡೆದು ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.